ನೆದರ್ಲ್ಯಾಂಡ್ ಮೂಲದ ಟಾಮ್ ಟಾಮ್ ಸರ್ವೆ ಮುಖೇನವಾಗಿ ಗೊತ್ತಾಗ್ತಾ ಇರೋದು 2024-25ರಲ್ಲಿ ವಿಶ್ವದಲ್ಲೇ ಅತ್ಯಂತ ದಟ್ಟಣೆಯ ಟ್ರಾಫಿಕ್ ಇರೋದಂದರೆ ಅದು ಬೆಂಗಳೂರು ಅಂತ. ನೆದರ್ಲ್ಯಾಂಡ್ನ ಟಾಮ್ ಟಾಮ್ ಸರ್ವೆಯ ಎಫೆಕ್ಟ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರಿಗೆ ಈಗ ಸರ್ವೆಯ ಬಿಸಿ ತಟ್ಟಿದೆ. ಈ ಪ್ರಾಬ್ಲಮ್ಗೆ ಏನು ಮಾಡಬಹುದು ಅಂತ ಈಗ ಆಂತರಿಕ ಚರ್ಚೆಯೂ ಈಗ ನಡೀತಾ ಇದೆ. KR-ಪುರ ಟು ಹೆಬ್ಬಲೂರು ಭಾಗದಲ್ಲಿ ಈಗ ಟ್ರಾಫಿಕ್ ಸಮಸ್ಯೆ ಈಗ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 500ಕ್ಕಿಂತ ಅಧಿಕ ಮನೆಗಳಿದ್ದಾವೆ. ಪೀಕ್ ಅವರ್ನಲ್ಲಿ ಸುಮಾರು 2 ಲಕ್ಷ ವಾಹನಗಳ ಸಂಚಾರ. ಕಂಪನಿ ಮುಖ್ಯಸ್ಥರ ಜೊತೆ ಮುಂದಿನ ವಾರದಲ್ಲೇ ಮೀಟಿಂಗ್ ಕೂಡ ಈಗ ಇದೆ. ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿಕ್ಕೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಜೊತೆಗೂ ಈಗ ಸಭೆಯನ್ನು ಪೊಲೀಸ್ನವರು ನಡೆಸ್ತಾ ಇದ್ದಾರೆ. ಅಧಿಕ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಈ ಕುರಿತಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸ್ತಾರೆ. ಯಾಕಂದರೆ ನೆದರ್ಲ್ಯಾಂಡ್ ಮೂಲದ ಟಾಮ್ ಟಾಮ್ ವರದಿ ಪ್ರಕಾರ ಬೆಂಗಳೂರು 2024-25ರ ವಿಶ್ವದ ಅತ್ಯಂತ ದಟ್ಟಣೆಯುಳ್ಳ ನಗರಗಳಲ್ಲಿ ಒಂದಾಗಿದೆ ಅನ್ನೋವಂಥದ್ದು ನೆದರ್ಲ್ಯಾಂಡ್ನ ರಿಪೋರ್ಟ್ ಹೇಳ್ತಾ ಇದೆ. ನೆದರ್ಲ್ಯಾಂಡ್ ರಿಪೋರ್ಟ್ ಪ್ರಕಾರ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ಲ್ಯಾನ್ಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಟ್ರಾಫಿಕ್ನ ಸಾಕಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಮೆಟ್ರೋ ಬಂತು. ಅದಾದ ಮೇಲೆ ಇವಾಗ ಬೇರೆ ಬೇರೆ ಮಾರ್ಗೋಪಾಯಗಳನ್ನು ಕಂಡುಹಿಡಿತಾ ಇದ್ದಾರೆ. ಏನು ಮಾಡಿದರೂ ಕೂಡ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಖಾಸಗಿ ವಾಹನಗಳಲ್ಲಿ ಓಡಾಡೋರೇ ಸಂಖ್ಯೆ ಜಾಸ್ತಿ. ಹಾಗಾಗಿ ಸರ್ಕಾರಿ ಬಸ್ಗಳನ್ನೆಲ್ಲ ಬಿಟ್ಟು ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋಕ್ಕೆ ಖಾಸಗಿ ಬಸ್ಗಳು, ಖಾಸಗಿಯಾದಂತಹ ವಾಹನಗಳಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ. ಮತ್ತು ನೋಡಿ, ದೆಹಲಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಸರ್ಕಾರವೇ ಜನತೆಯಲ್ಲಿ ಮನವಿ ಮಾಡಿಕೊಂಡಿತ್ತು. ಯಾಕಂದರೆ ಅಲ್ಲಿ ಸಿಕ್ಕಾಬಟ್ಟೆ ಪೊಲ್ಯೂಷನ್ ಆಗ್ತಾ ಇತ್ತು. ಪೊಲ್ಯೂಷನ್ ಕಂಟ್ರೋಲಿಗೋಸ್ಕರ ಸರ್ಕಾರಿ ವಾಹನಗಳನ್ನು ಬಳಸಿ ಅಂತ ಇದ್ರು. ಆದರೆ ಇಲ್ಲೂ ಪೊಲ್ಯೂಷನ್ ಇಲ್ಲ ಅಂತಿಲ್ಲ. ಆದರೆ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡಲಿಕ್ಕೆ ಸರ್ಕಾರಿ ಬಸ್ಗಳನ್ನು ಬಳಸಲಿಕ್ಕೆ ಒಂದಿಷ್ಟು ಚಿಂತನೆಗಳನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಕಡೆ ನೆದರ್ಲ್ಯಾಂಡ್ನ ಒಂದು ವರದಿ ಪ್ರಕಾರವಾಗಿ 2024-25ರಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇದೆ ಅನ್ನುವಂಥದ್ದು ವರದಿ ಹೇಳ್ತಾ ಇದೆ. ಮತ್ತೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಈ ದಟ್ಟಣೆಯನ್ನು ಕಡಿಮೆ ಮಾಡ್ಬೋದು, ಯಾವ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತ? ಸಚಿನ್, ಇಲ್ಲ ಅಂತ ಹೇಳಿದ್ರೆ ನೆದರ್ಲ್ಯಾಂಡ್ ಮೂಲದ ಒಂದು ಟಾಮ್ ಟಾಮ್ ಎನ್ನುವಂತಹ ಒಂದು ಇಂಡೆಕ್ಸ್ ಸಂಸ್ಥೆ ನಡೆಸಿರುವಂತಹ ಸರ್ವೆಯಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಇರುವಂತದ್ದು ಟ್ರಾಫಿಕ್ ನಲ್ಲಿ. ಆ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಕೂಡ ಈಗ ಟ್ರಾಫಿಕ್ ಪೊಲೀಸರು ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಯಾವ ಒಂದು ಏರಿಯಾಗಳಲ್ಲಿ ಹೆಚ್ಚಿನ ಒಂದು ಟ್ರಾಫಿಕ್ ಇದೆ ಅಲ್ಲಿ ಹೆಚ್ಚಿನ ಒಂದು ಟ್ರಾಫಿಕ್ ಅನ್ನ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಬೆಂಗಳೂರಿನ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಂಪನಿಗಳಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅಲ್ಲಿ ವಾಹನಗಳ ಸಂಚಾರ ಕೂಡ ಹೆಚ್ಚಾಗಿರುತ್ತೆ, ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಅಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಕೂಡ ಈಗ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ ಒಂದು ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಒಂದು ಮಾತುಕತೆಯನ್ನ ಆಡಿ ಅಲ್ಲಿ ಅಂದ್ರೆ ಎಂಪ್ಲಾಯೀಸ್ಗೆ ಹೋಗೋದಕ್ಕೆ ಕೂಡ ಒಂದು ಪ್ರೈವೇಟ್ ಸರ್ಕಾರಿ ಬಸ್ಗಳೇನಿರುತ್ತೆ ಅದನ್ನ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಆಗುವಂತಹದ್ದು. ಯಾಕಂದ್ರೆ ಇನ್ ಟೈಮ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಒಳಗಡೆ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆದ್ರೆ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು, ಅದರಿಂದ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಇದ್ರ ಜೊತೆಗೆ ಕೂಡ ಈಗ ಪೀಕ್ ಅವರ್ಗಳಲ್ಲಿ ಈ ಡೆಲಿವರಿ ಬಾಯ್ಸ್ ಕೂಡ ಏನಿರ್ತಾರೆ ಇತ್ತೀಚೆಗೆ ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಊಟವನ್ನ ಸಪ್ಲೈ ಮಾಡುವಂತದ್ದು. ಅವರ ವೆಹಿಕಲ್ಗಳು ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಗೂಗಲ್ ಮ್ಯಾಪ್ಗಳಲ್ಲಿ ಕೂಡ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಯಾಕಂದ್ರೆ ಮೇನ್ ರಸ್ತೆಗಳನ್ನ ಮಾತ್ರ ಈ ಒಂದು ಮ್ಯಾಪ್ಗಳಲ್ಲಿ ತೋರಿಸ್ತಾ ಇರುವಂತದ್ದು, ಅದನ್ನ ಒಂದು ಲೊಕೇಶನ್ಗೆ ಹೋಗೋದಕ್ಕೆ ಬೇರೆ ಶಾರ್ಟ್ ಕಟ್ ರಸ್ತೆಗಳೇನಿರುತ್ತೆ ಅದನ್ನು ಕೂಡ ಮಾಡ್ಕೊಡೋ ನಿಟ್ಟಿನಲ್ಲಿ ಕೂಡ ಗೂಗಲ್ ಮ್ಯಾಪ್ಗಳ ಜೊತೆ ಆ ಒಂದು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಅದಾದ ಬಳಿಕ ಕೂಡ ಈಗ ಒಂದು ಕಾರ್ನಲ್ಲಿ ಕೇವಲ ಒಬ್ಬರೇ ವ್ಯಕ್ತಿ ಸಂಚಾರ ಮಾಡ್ತಾ ಇರ್ತಾರೆ, ಅದರ ಅವಶ್ಯಕತೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ. ಹಾಗಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಇನ್ನು ಟ್ರಾಫಿಕ್ ಸಿಗ್ನಲ್ ಗಳನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕು. ಏಕಮುಖ ಸಂಚಾರ ವ್ಯವಸ್ಥೆಗಳು ಸೇರಿದಂತೆ ಇದನ್ನ ಫಾಲೋ ಮಾಡಿದ್ರಿಂದಾಗಿ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಸೊ ಈಗಾಗಲೇ ಟೆಕ್ನಾಲಜಿಯ ಮುಖಾಂತರವಾಗಿ ಕೆಲವೊಂದು ಕಡೆ ಏನು ಒಂದು ಟ್ರಾಫಿಕ್ ಆಗ್ತಾ ಇದೆ ಅದನ್ನ ಡ್ರೋನ್ ಮೂಲಕವಾಗಿ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫ್ಲೈಓವರ್ ಗಳನ್ನ ಮಾಡುವಂತದ್ದು ಹಾಗೂ ಮೆಟ್ರೋಗಳನ್ನ ಬಳಸೋದಕ್ಕೂ ಕೂಡ ಜನರಿಗೆ ಹೆಚ್ಚಿನ ಒಂದು ಸಲಹೆಯನ್ನು ಕೊಡೋದ್ರಿಂದ ಈಗ ಪೊಲೀಸರು ಮುಂದಾಗಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಈಗ ನೆದರ್ಲ್ಯಾಂಡ್ನ ಟಾಮ್ ಟಾಮ್ ಸರ್ವೆ ಹೇಳ್ತಾ ಇದೆ ಬೆಂಗಳೂರಿನಲ್ಲೂ ಸಾಕಷ್ಟು ಟ್ರಾಫಿಕ್ ದಟ್ಟಣೆ 2024-25ರಲ್ಲಿ ಹೆಚ್ಚಿದೆ ಅಂತ. ನೋಡಿ, ಆ ಒಂದು ಚಾರ್ಟ್ ಕೂಡ ಗಮನಿಸ್ತಾ ಇದ್ದೀರಾ. ಮೆಕ್ಸಿಕೋದಲ್ಲಿ 75% ಇದ್ದರೆ ಬೆಂಗಳೂರಿನಲ್ಲಿ ಅದರ ನೆಕ್ಸ್ಟ್ 74% ಇದೆ. ಇದು ಇಡೀ ವಿಶ್ವದಲ್ಲೇ ಸಾಕಷ್ಟು ಒಂಥರ ಆತಂಕಕಾರಿ ವಿಚಾರ ಇದು. ಸಾಕಷ್ಟು ಟ್ರಾಫಿಕ್ನಿಂದ ಭಾಳ ಬೇರೆ ಬೇರೆ ಮಾರ್ಗೋಪಾಯಗಳನ್ನು ಕಂಡುಹಿಡಿತಾ ಇದ್ದಾರೆ. ಆದರೂ ಕೂಡ ಟ್ರಾಫಿಕ್ ದಟ್ಟಣೆ ಕಮ್ಮಿ ಆಗ್ತಾನೇ ಇಲ್ಲ.
ಮತ್ತು ಯಾರು ಕೂಡ ಸರ್ಕಾರಿ ಬಸ್ಸನ್ನು ಬಳಸೋದಕ್ಕಿಂತನೂ ಸ್ವಂತ ವಾಹನದನ್ನೇ ಜಾಸ್ತಿ ಬಳಸ್ತಾರೆ. ಯಾಕಂದರೆ ಒಂದು ಮೆಟ್ರೋಗಳನ್ನು ಬಳಸಿದರೂ ಕೂಡ ಸಾಕಷ್ಟು ಸ್ವಂತ ವಾಹನಗಳಲ್ಲೇ ಕಚೇರಿಗಳಿಗೆ ಹೋಗುವಂಥದ್ದು, ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಪದ್ಧತಿಗಳು ರೂಢಿಸ್ಕೊಂಡಿರೋದ್ರಿಂದ ಯಥೇಚ್ಛವಾಗಿ ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ. ನಿಜಕ್ಕೂ ಇದು ಬೆಂಗಳೂರಿಗೆ ಒಂದು ದೊಡ್ಡ ಸವಾಲು ಮತ್ತು ಸಹಜವಾಗಿ ಸರ್ಕಾರಕ್ಕೂ ಒಂದು ದೊಡ್ಡ ತಲೆನೋವಿದು. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ದಟ್ಟಣೆಯನ್ನು ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಗ ಪೊಲೀಸ್ನವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಒಂದಿಷ್ಟು ಆಂತರಿಕ ಸರ್ವೆಯನ್ನು ಮಾಡಿಬಿಟ್ಟು ಅದ್ರ ಬಗ್ಗೆ ಮುಂದಿನ ಏನು ಈಗ ಕಳೆದ ವಾರ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿಯವರು ಕಂಜೆಷನ್ ವೈಸಲ್ಲಿ ಬ್ಯಾಂಗ್ಳೂರು ವಿಶ್ವಾದ್ಯಂತ 2ನೇ ಸ್ಥಾನದಲ್ಲಿದೆ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ನೋಡಿದ್ದೀವಿ. ಬೇಸಿಕ್ಲಿ ಅವರು 10 ಮೇನ್ ರೋಡ್ಸ್ ಯಾವುದಿದೆ ಅದನ್ನು ಮಾತ್ರ ಕಂಜೆಸ್ಟೆಡ್ ರೋಡ್ಸ್ನ ತಗೊಂಡು ಅದ್ರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ 4ರಷ್ಟು ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಪೀಕ್ ಅವರ್ಸಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಇದೆ. ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ CP ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚಲ್ಲಿ.